ಭಾರತ ರಷ್ಯಾದಿಂದ ಅಮೆರಿಕ ದೂರ ಆಯ್ತು. ಆ ಎರಡು ದೇಶವನ್ನ ಚೀನಾಗೆ ಬಿಟ್ಟುಕೊಟ್ಟೆ. ಹತಾಶೆಯ ಮಾತುಗಳನ್ನಾಡಿರುವಂತಹ ಮೋದಿಯ ಟ್ರಂಪ್ ಪಾಪ ಈಗ ಪರಿಸ್ಥಿತಿ ಕೆಂಡಾಮಂಡಲಾಗಿದೆ. ಒಂದು ಭಾರತ ರಷ್ಯಾದಿಂದ ಅಮೆರಿಕ ದೂರ ಆಯ್ತು. ಆ ಎರಡು ದೇಶಗಳಿಗೆ ಚೀನಾಗೆ ಬಿಟ್ಟುಕೊಟ್ಬಿಟ್ಟೆ. ಹತಾಶೆಯಿಂದ ಮಾತುಗಳನ್ನ ಆಡ್ತಾ ಇರುವಂತಹ ಮೋದಿಯ ಟ್ರಂಪ್. ಮೋದಿ, ಪುಟಿನ್, ಜಿನ್ಪಿಂಗ್ ಜೊತೆಗಿರುವಂತಹ ಫೋಟೋಗಳು ಶೇರ್. ಆ ಮೂರು ದೇಶಗಳಿಗೆ ಉಜ್ವಲ ಭವಿಷ್ಯ ಸಿಗಲಿ ಟ್ರಂಪ್ ವ್ಯಂಗ್ಯ. ಪ್ರತಿಕಾರ ಸುಂಕ ವಿಧಿಸಿದ ಟ್ರಂಪ್ ವಿರುದ್ಧ ಒಂದಾಗಿರುವಂತಹ ದಿಗ್ಗಜ ನಾಯಕರು ಅದನ್ನ ಅರಗಿಸಿಕೊಳ್ಳಲಾಗದೆ ಕ್ಷಣಕ್ಕೊಂದು ಕಾಮೆಂಟ್ ಹಾಕ್ತಾ ಇರುವಂತಹ ಟ್ರಂಪ್. ಏನು ಹೇಳೋಣ ಟ್ರಂಪ್ ಬಗ್ಗೆ? ಪರಿಪರಿಯಾಗಿ ಬೇಡ್ಕೊಳ್ಳೋದು ನಮಗ್ ಗೊತ್ತಿಲ್ಲ, ನಮ್ ಜಾಯ್ಮಾನದಲ್ಲಿ ಅದಿಲ್ಲ. ಟ್ರಂಪ್ ರಷ್ಯಾದ ಜೊತೆಗೆ ನಮ್ಮ ಸಂಬಂಧವನ್ನ ಹಾಳು ಮಾಡಲಿಕ್ಕೆ ಅದೇನು ಮಾಡ್ತಾರೋ ಅಷ್ಟು ಕೆಲಸವನ್ನ ಮಾಡಿದ್ರು. ಆದರೆ ನಮಗೆ ಇಂಧನಗಳು ಬೇಕಾಗಿರುವಂತಹ ಕಾರಣಕ್ಕಾಗಿ ರಷ್ಯಾದ ಹತ್ರ ಮುನಿಸು ತೋರಿಸ್ಲಿಕ್ಕೆ ಆಗಲ್ಲ. ನಮಗೆ ಈ ಒಂದು ಕಾರಣಕ್ಕೆ ಹೆಚ್ಚಿನ ಸುಂಕವನ್ನ ಹಾಕಿದ್ರೆ ಭಾರತ ಸರಿಯಾದ ದಾರಿಗೆ ಬರುತ್ತೆ, ನಾನು ಹೇಳದಂಗೆ ಕೇಳುತ್ತೆ ಅಂತ ಟ್ರಂಪ್ ಅನ್ಕೊಂಡ್ರು. ಆಗಿಲ್ಲ, ಭಾರತ ಕೇಳಲ್ಲ, ಅವಶ್ಯಕತೆ ಇಲ್ಲ. ಆ ಒಂದು ಕಾರಣಕ್ಕೆ 50% ಸುಂಕವನ್ನ ಹಾಕಿದ್ರು. ಭಾರತದ ಮೇಲೆ ಹೊಡೆತವನ್ನ ಕೊಡಬೇಕು ಅಂತ ಅನ್ಕೊಂಡ್ರು. ಈ GST ತಗ್ಗಿಸ್ಕೊಂಡು ಭಾರತ ಕೂತ್ಕೊಂಡಿದೆ, ಅದು ಕೂಡ ಹೊಡೆತ. ಏನು ಟ್ರಂಪ್ ಹಾಗೂ ಟ್ರಂಪ್ ಜೊತೆಗಿರುವವರು ಭಾರತ ಮತ್ತು ಜಿನ್ಪಿಂಗ್ ಹಾಗೂ ಪುಟಿನ್ ಮೂರು ಒಟ್ಟಿಗೆ ಇರೋದನ್ನ ನೋಡಕ್ಕಾಯ್ತಾ ಇಲ್ಲ. ಅಲ್ಲಿ ದಗ ಅಂತ ಹೊಟ್ಟೆ ಉರಿತಾ ಇದೆ. ಫೋಟೋಗಳನ್ನ ಹಾಕಿ ಒಳ್ಳೇದಾಗ್ಲಿ ಅಂತ ಶುಭ ಕೋರಿದೆ, ಅಷ್ಟಕ್ಕೆ ಸೀಮಿತ. ಸುಮ್ಮನೆ ರಾಜಿ ಪಂಚಾಯಿತಿ ಅಂತ ಬನ್ನಿ ಮಾತಾಡೋಣ, ಅದು ಬಿಟ್ಟು ಸುಮ್ಮನೆ ದ್ವೇಷವನ್ನ ಕಾರಬೇಡಿ. ಅಧಿಕಾರ ದೊಡ್ಡಣ್ಣ ಅನ್ನೋದು ಅದು ಆ ಕಾಲದಲ್ಲಾಗಿತ್ತು. ನೀವು ದೊಡ್ಡಣ್ಣ ಅನ್ನೋದು, ಈಗ ಯಾರೂ ದೊಡ್ಡಣ್ಣ ಅಂತ ನಿಮ್ಮನ್ನು ಒಪ್ಕೊಳ್ಳಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.